ಸೊ ಹಲೋ ಗೈಸ್, ನಾನು ಕೊನೆಗೂ ಬುಕ್ ಮಾಡಿರೋ ಆರ್ಡರ್ ಇವಾಗ ಬಂದಿದೆ. ಎಲ್ಲ ಕಂಟೆಂಟ್ ಕ್ರಿಯೇಟರ್ಗೂ ಒಂದು ಆಟ ಇರುತ್ತೆ, ಛಲ ಇರುತ್ತೆ. ನಾನು ಹೆಂಗೆ ಸ್ಟಾರ್ಟ್ಅಪ್ ಮಾಡಬೇಕು ಅಂತ. ಇವಾಗ ನಂದು ಆರ್ಡರ್ ಬಂದಿದೆ. ಆರ್ಡರ್ ಬುಕ್ ಮಾಡಿದ್ದು ಇವತ್ತು ಬಂದಿದೆ. ಮೊನ್ನೆ ಮಾಡಿದ್ದೆ ನಾನು. ಬಟ್ ಇವಾಗ ಅದು ಹೆಂಗಿದೆ ಅಂತ ಇನ್ಬಾಕ್ಸ್ ಮಾಡೋಣ, ಮನೆ ಹೋಗೋಣ. ನನ್ಗೂ ಒಂದು ಆಸೆ ಇತ್ತು, ಎಲ್ಲ ಕ್ರಿಯೇಟರ್ ತರ ನಾನು ಒಬ್ಬ ದೊಡ್ಡ ಕ್ರಿಯೇಟರ್ ಆಗ್ಬೇಕಂತ. ಬಟ್ ವಾಯ್ಸ್ ಅಷ್ಟೊಂದು ಕರೆಕ್ಟ್ ಆಗಿ ಬರ್ತಿಲ್ಲ. ಇದು ಒಂದು ತಗೊಳಕ್ಕೆ ಕಷ್ಟಪಟ್ಟಿದ್ದೀನಿ ಅಂತ ನನ್ಗೆ ಒಬ್ಬನಿಗೆ ಗೊತ್ತು. ಬಟ್ ಅದೆಲ್ಲ ಹೆಂಗ್ ತಗೊಂಡಿದೀನಿ, ಏನ್ ಚಾಲೆಂಜ್ ಮಾಡಿ ತಗೊಂಡಿದ್ದೀನಿ ಅಂತ ಅದನ್ನ ಪೂರ್ತಿ ವಿಡಿಯೋ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಚಾಲೆಂಜ್ ಅಪ್ಪ ಅಂತಂದ್ರೆ, ಇವ್ಲದಾಗ ಕೆಲಸ ಮಾಡಿ ಡೆಲಿವರಿ ಹೊಡೆದು ಬಂದ ದುಡ್ಡಿಂದ ಒಂದು ಮೈಕ್ ತಗೋಬೇಕಂತ ಒಂದು ಇದು ಚಾಲೆಂಜ್. ಇವಾಗ ಡ್ಯೂಟಿ ಒಂದು ತೊಗೊಂಡಿದ್ದೀನಿ, 48 ರೂಪಾಯಿ ಒಂದು. ಎಷ್ಟು ಚೆನ್ನಾಗತ್ತೆ ನೋಡ್ಕೊಂಡು ಒಂದು 1000 to 2000 ಒಂದು ಮೈಕ್ ತೊಗೊಂತೀನಿ. ಅಲ್ಲಿವರೆಗೂ ನನ್ನ ಚಾಲೆಂಜ್ ಕಂಪ್ಲೀಟ್ ಮಾಡ್ಕೊಂತ. ಆರ್ಡ್ರ್ ಅಂತ ಪಿಕಪ್ ಮಾಡ್ಕೊಂಡ್ವಿ. ಸ್ವಲ್ಪ ದೊಡ್ಡ ಅಪ್ಲಿಕೇಶನ್ಗೆ ಕೊಡೋದು, 2 ವಾಟರ್ ಬಾಟ್ಲು ಮತ್ತು ಏನೇನೋ ನುಗ್ಗಿಕಾಯಿ ಏನೇನು ಅದಾವೆ, ಹೋಗಿ ಕೊಟ್ಟು ಬರೋಣ. ಸ್ಟಾರ್ಟ್ ನಮ್ಮ ಗಾಡಿ. ಟ್ರಾಫಿಕ್ ಗೀಪಿಕ್ ನಮಗೆ ಸುಮ್ಮನೆ ಅಪ್ಪ, ನನಗೆ ಡೆಲಿವರಿ ಕಷ್ಟ ಆಗ್ಬಿಟ್ಟೈತೆ ನೋಡಿ. ಡೆಲಿವರಿ ಏನದ ಸುಲಭ ಅಲ್ಲ ಹೋಯ್. ಟ್ರಾಫಿಕ್ನಾಗ ಓಡಾಡ್ಬೇಕು, ಅವ್ರ ಕೈಲಿ ಬೈಸ್ಕೋಬೇಕು, ಯಾವನಾರ ಆಟೋ ಬಂದ್ರೆ ಅದನ್ನು ಮಾಡ್ಬೇಕು. ಇವಾಗ ಒಂದು ಆರ್ಡರ್ ಕೊಟ್ಟೆ, 48 ರೂಪಾಯಿದು. 3 ಕಿಲೋಮೀಟರ್ ಇತ್ತು. 1 ಕಿಲೋಮೀಟರ್ ಪಿಕಪ್, 2 ಕಿಲೋಮೀಟರ್ ಡ್ರಾಪು. ಕೊಟ್ಟೆ, ಕಸ್ಟಮರ್ ತಗೊಂಡ. ಅವನು 2 ವಾಟರ್ ಕ್ಯಾನ್, ಒಂದು ಏನೇನೋ ಸ್ಯಾಂತಿ ಇತ್ತಪ್ಪ, ಅವನು ಕೊಟ್ಟು ಬಂದ. ಏನಪ್ಪಾ ಅಂದ್ರ ಡೆಲಿವರಿ ಲೈಫ್ನಾಗ ತುಂಬಾ ಕಷ್ಟ. ಏನಂತ ಟ್ರಾಫಿಕ್ ಅಲ್ಲಿ ಓಡಾಡ್ಬೇಕು, ಅವನ ಪಕ್ಕ ಕಷ್ಟನ ಏನಂತ ಹೇಳ್ಕೋಬೇಕು, ಇಷ್ಟೆಲ್ಲ ಇರುತ್ತೆ. ಏನ್ ಮಾಡಕ್ಕಾಗಲ್ಲ, ನೋಡ್ಕೊಂಡ್ ಬದುಕಬೇಕು, ಹೋಗ್ಲೇಬೇಕು, ಎಲ್ಲಾರು ದುಡ್ಲೇಬೇಕು. ಚಾಲೆಂಜ್ ಕಟ್ಕೊಂಡ್ ಬಂದೀನಿ. ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಬೈಕ್ ತಗೊಂಡಿದ್ದು ಪಕ್ಕ. ಮತ್ತು ಇದು ಸೆಕೆಂಡ್ ಆರ್ಡ್ರ್. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನನ್ನ ಸಪೋರ್ಟ್ ಮಾಡಿ. ಇವನೇನಪ್ಪ ತಲೆ ಬಾಸೊಂದು ಪೋಸ್ ಕೊಡ್ತಾ ಇದ್ದಾನೆ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಅಲ್ಲಿ ಇನ್ನೂ ಅಡುಗೆ ರೆಡಿ ಆಗಿರಲಿಲ್ಲ, ಆರ್ಡರ್ ಇನ್ನೂ ರೆಡಿ ಆಗಿರಲಿಲ್ಲ. ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೆ ನಾನು. ಆರ್ಡರ್ ರೆಡಿ ಆಗಿತ್ತು. ಆರ್ಡರ್ ತೊಗೊಂಡು ಇವಾಗ ಡ್ರಾಪ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ದಿನಾಲು 10 ಜನರಿಗೆ ಊಟ ಕೊಡ್ತೀವಿ, ಬಟ್ ನಾವು ತಿನ್ನಲು ನಮ್ಗೆ ಟೈಮೇ ಇರಲ್ಲ. ಈ ಕೆಲಸ ಸುಲಭ ಅಂತ ಅನಿಸಿರ್ಬೋದು, ಬಟ್ ಈ ವಿಡಿಯೋ ಒಮ್ಮೆ ನೋಡಿ. ನನಗೊಂದು ಕೆಲವೊಂದು ಸಾರಿ ಏನಪ್ಪ ಅಂತ ಅನ್ಸುತ್ತಂದರೆ, ಆರ್ಡ್ರ್ ಹೊಡಿಬೇಕಾದ್ರೆ ಡೆಲಿವರಿ ಕೊಡೋಕೆ ಹೋಗ್ತೀವಲ್ಲ, ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸಲ್ಲಿ ಮತ್ತು ಅಪಾರ್ಟ್ಮೆಂಟಲ್ಲಿ ಆರ್ಡ್ರ್ಸ್ ಎಲ್ಲ ಬೀಳುತ್ತಿರುತ್ತೆ. ಬಟ್ ಆ ಬಿಲ್ಡಿಂಗ್ ನೋಡಿದ ತಕ್ಷಣ ನಮ್ಗೆ ಏನು ಅನಿಸುತ್ತೆ ಅಂತಂದರೆ, ನಾವು ಕೂಡ ಈ ಥರ ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ಜಾಗ ಹಿಡ್ಕೋಬೇಕು, ಅಪಾರ್ಟ್ಮೆಂಟಲ್ಲಿ ಇರಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಬಟ್ ನಮ್ಮ ಮನೆ ಬರ ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಏನಪ್ಪ ಅಂತಂದರೆ, ಕೆಲವೊಂದು ಕಡೆ ಲಿಫ್ಟ್ ಯೂಸ್ ಮಾಡೋಂಗಿಲ್ಲ, ಡೆಲಿವರಿ ಬಾಯ್ಗೆ ಲಿಫ್ಟ್ ಯೂಸ್ ಮಾಡೋಂಗಿಲ್ಲ ಅಂತ ಅಲ್ಲಿ ಬೋರ್ಡ್ ಹಾಕಿರ್ತಾರೆ. ಕೆಲವೊಂದು ಕಡೆ ಬೋರ್ಡ್ ಇರೋದಿಲ್ಲ, ಬಟ್ ಅಲವ್ ಇರುತ್ತೆ. ನಾವು ಹೋಗಿ ಕೊಟ್ಟು ಬರೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಮೆಟ್ಲು ಹತ್ಕೊಂಡು ಹೋಗಿ ಕೊಡಬೇಕಾದ್ರೆ ಲೇಟ್ ಆಗುತ್ತೆ, ನಮಗೂ ಆಯಾಸ ಆಗುತ್ತೆ. ಅವೆಲ್ಲ ಡೈಲಿ ಡೆಲಿವರಿ ಮಾಡ್ತಾ ಇರ್ತೀವಲ್ಲ, ಅದಕ್ಕೋಸ್ಕರ ತೊಂದರೆ ಆಗ್ತಿರುತ್ತೆ. ಕೆಲವೊಂದು ಕಡೆ ಲಿಫ್ಟು ಯೂಸ್ ಮಾಡೋಕ್ಕೆ ಅಲೋ ಮಾಡ್ತಾರೆ,
ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಬಂದಿರೋದು 18th ಫ್ಲೋರ್. ನೋಡಿ ಇಲ್ಲಿಂದ ವೇವ್ಸ್ ಹೆಂಗೆ ಚೆನ್ನಾಗಿ ಕಾಣಿಸ್ತೈತೆ. ಬಟ್ ಏನು ಮಾಡೋಕ್ಕೆ, ನಾವೆಲ್ಲ ಗುಡಿಸಲು ಮನೆಯಲ್ಲಿ ಇರೋರು. ಬಟ್ ಒಂದು ಟೈಮ್ ಬಂದೇ ಬರಲಿ, ಆ ರೀತಿ ನಾನು ಈ ಥರ ಫ್ಲೋರಲ್ಲಿ 18th ಫ್ಲೋರಲ್ಲ 26th ಫ್ಲೋರಲ್ಲಿ ಇರಬೇಕಂತ ಆಸೆ ಪಡ್ತೀನಿ. ಆರ್ಡರ್ ಹೊಡೆದು ಡೆಲಿವರಿ ಮಾಡಿಬಿಟ್ಟು ನಾನು ಬಂದಿರೋ ಅರ್ನಿಂಗ್ಸಲ್ಲಿ ನಾನೊಂದು ಡ್ರೀಮ್ ತೊಗೋಬೇಕನ್ನೋ ಆಸೆ ಇತ್ತು. ಇವಾಗ ತೊಗೊಂಡಿದ್ದೀನಿ, ಅದನ್ನ ಇನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದೇನಪ್ಪ ಅಂತಂದರೆ ಮೈಕ್. ಇದು ಅಂದರೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾಯಿದ್ದೀನಲ್ಲ, ಅದರಲ್ಲಿ ನಾನು ವಿಡಿಯೋ ಮಾಡುವಾಗ ಕೆಲವೊಂದು ಸಾರಿ ವಾಯ್ಸ್ ಕರೆಕ್ಟಾಗಿ ಬರ್ತಾ ಇಲ್ಲ. ಕೆಲವೊಬ್ರು ಅಂತ ಇದ್ರು, ಅಣ್ಣ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ಹಂಗೆ ಅಂತೆ ಕಮೆಂಟಲ್ಲಿ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಕೂಡ ಇವಾಗ ಮೈಕ್ ತೊಗೊಂಬಂದಿದ್ದೀನಿ. ಇನ್ಮೇಲಿಂದ ನಾನು ವಿಡಿಯೋನೆಲ್ಲ ಕರೆಕ್ಟಾಗಿ ಚೆನ್ನಾಗಿ ಮಾಡ್ತೀನಿ. ಬಟ್ ವಾಯ್ಸು ಕೂಡ ಚೆನ್ನಾಗಿ ಬಂದೇ ಬರುತ್ತೆ. ಪ್ರತಿಯೊಬ್ಬರಿಗೂ ಒಂದೊಂದು ಆಸೆ ಇರುತ್ತೆ. ನಾನು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ನಾನು ಒಂದು ಸ್ಥಾನದಲ್ಲಿ ಬೆಳಿಬೇಕು, ಎಲ್ಲರ ಥರ ಆಗಬೇಕು, SM ಅವ್ರ ಥರ ಆಗಬೇಕನ್ನೋ ಒಂದು ಆಸೆ ಇರುತ್ತೆ. ಬಟ್ ನಮ್ಮದು ಇದು ಸ್ಟಾರ್ಟಿಂಗ್ ಅಲ್ಲ, ಇವಾಗ ಮೊದಲೇ ಹೆಜ್ಜೆ. ಇನ್ಮೇಲೆ ಬರ್ತಾ ಒಂದೊಂದು ತೊಗೊತಾ ಹೋಗ್ತಾ ಇರ್ತೀನಿ. ನೆಕ್ಸ್ಟ್ ಒಂದು ಸ್ಟ್ಯಾಂಡ್ ತೊಗೋಬೇಕು ಮೊಬೈಲ್ ಇಡೋಕ್ಕೆ. ವಿಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ತೊಂದರೆ ಆಗ್ತಾಯಿದೆ. ಏನಪ್ಪ ಅಂದರೆ ಇವಾಗ ನೋಡಿ ಒಂದೇ ಕೈಯಿಂದ ಇನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಬಟ್ ಸ್ಟ್ಯಾಂಡ್ ಇದ್ದರೆ ಈಸಿ ಆಗ್ತಿತ್ತು, ಎರಡು ಕೈಯಿಂದ ಇನ್ಬಾಕ್ಸ್ ಮಾಡ್ಬೋದಿತ್ತು, ಕರೆಕ್ಟಾಗಿ ವೀಡಿಯೋನ ಹಿಂಗೆ ಹಿಡ್ಕೋಬೋದಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದೊಂದಾಗಿ ತೊಗೊತಾ ಇರ್ತೀನಿ. ಬಟ್ ಇದು ಚಾಲೆಂಜ್ ಮಾಡಿ ಇದನ್ನು ತೊಗೋಬೇಕಂತ ಡೆಲಿವರಿ ಹೊಡೆದು ಒಂದು ಡೇ ಪೂರ್ತಿ ಇದು ಹೊಡೆದು ನಾನು ಬಂದಿರೋ ಅರ್ನಿಂಗ್ಸು 1356 ರೂಪಾಯಿ ಬಂದಿದ್ದು. ಅದರಲ್ಲಿ ಬಂದಿರೋ ದುಡ್ಡಿನಿಂದ ಈ ಮೈಕ್ನ ತೊಗೊಂಡಿದ್ದು. ಈ ಮೈಕ್ ತೊಗೊಂಡಿದ್ದು ಏನಕ್ಕಪ್ಪ ಅಂತಂದರೆ, ಇವಾಗ ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಅಲ್ಲಿ ಒಂದು ನಮ್ಮ ಮನೆ ಪಕ್ಕದವರು ಸಾಂಗ್ ಹಚ್ಚಿದ್ದಾರೆ. ಆ ಸಾಂಗ್ ಬಂದು ಇದರಲ್ಲಿ ನನ್ನ ವೀಡಿಯೋದಲ್ಲಿ ಬರ್ತಾಯಿತ್ತು. ಬಟ್ ಅದಕ್ಕೋಸ್ಕರ ಇವಾಗ ಈ ಮೈಕ್ ತೊಗೊಂಡಿದ್ನಲ್ಲ, ಇನ್ಮೇಲೆ ಅವ್ನ ಸಾಂಗೆಲ್ಲ ಏನು ಬೇಕಾದ DJ ತಂದು ಹಾಕಿದ್ರು ಕೂಡ ಏನು ಮಾಡೋಕ್ಕಾಗಲ್ಲ ವೀಡಿಯೋದಲ್ಲಿ. 2 ಮೈಕು ಮತ್ತು ಒಂದು ರಿಸೀವರು ಮತ್ತು ಒಂದು ಚಾರ್ಜರ್ ಕೇಬಲು ಮತ್ತು 2 ಬರ್ಡ್ಸ್. ಅಂದರೆ ಈ ಬರ್ಡ್ಸ್ ಬೇಕಾದ್ರೆ ಈ ಬರ್ಡ್ಸ್ ಹಾಕೋಬೋದು, ಮತ್ತು ಇಲ್ಲ ಆ ಬರ್ಡ್ಸ್ ಬೇಕಾದರೆ ಅದನ್ನ ಹಾಕೋಬೋದು. ಬಟ್ ಚಾರ್ಜಿಂಗ್ ಮಾತ್ರ ಒಂದು 6 ಅವರ್ ಬರುತ್ತೆ. ಚೆನ್ನಾಗಿದೆ ಕ್ವಾಲಿಟಿ. ಮತ್ತೇನಪ್ಪ ಅಂದರೆ ಇದು ಚಾರ್ಜರ್ ಕೇಬಲ್ ಮತ್ತು ಚಾರ್ಜ್ ಮಾಡ್ಬೋದು. ಬಟ್ ಚಾರ್ಜಿಂಗ್ ಬ್ಯಾಕಪ್ ಎಷ್ಟಿದೆ ಅಂದರೆ 6 ಅವರ್ ಬರುತ್ತೆ. ಚೆನ್ನಾಗಿದೆ. ಚಾರ್ಜರ್ ಪಿನ್ ಬರ್ಡ್ಸ್ ಇದು ಅಂದರೆ ಇದ್ರ ಮುಂದೆ ಹಾಕೋಕ್ಕಿದು. ಇದು ಬೇಡಾದಾಗ ಇದು ತೆಗೆದು ಇದನ್ನ ಹಾಕ್ಬೋದು. ಇದು ಮೆನು ಕಾರ್ಡ್. ಇದು 1 year ವಾರಂಟಿ ಕಾರ್ಡ್. ಇನ್ಮೇಲಿಂದ ಒಳ್ಳೆ ಕಂಟೆಂಟ್ ಬರುತ್ತೆ. ವಾಯ್ಸ್ ಹಿಂಗೆ ಬರುತ್ತೆ ನೋಡಿ.